ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ಚಿಕನ್ ಸುಕ್ಕ ಅಂದರೆ ಕೋರಿ ಸುಕ್ಕ ಉಡುಪಿ ಮ್ಯಾಂಗ್ಳೂರ್ ಸ್ಟೈಲಲ್ಲಿ, ಕರಾವಳಿ ಸ್ಟೈಲಲ್ಲಿ ಮಾಡೋಣ ಬನ್ನಿ. ಸೂಪರ್ ಆಗಿರುತ್ತೆ ರೆಸಿಪಿ. ಮೊದಲನೇ ಸ್ಟೆಪ್ಪು, ಒಂದು ಪ್ಯಾನಲ್ಲಿ ಒಂದು 4-5 ಡ್ರಾಪ್ಸ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಈಗ ಇಲ್ಲಿ ಬೇಡಿಗೆ ಮೆಣಸಿನಕಾಯಿ ಒಂದು 10ರಿಂದ 12 ಬೇಡಿಗೆ ಮೆಣಸನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಬೇಡಿಗೆ ಮೆಣಸಿನ ಹಾಕಿದ ಮೇಲೆ ಒಂದು 5ರಿಂದ 6 ನಾನು ಗುಂಟೂರು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಇದು ಜಸ್ಟ್ ಆಪ್ಷನಲ್, ಖಾರ ಬೇಕು ಅನ್ನೋರಿಗೆ ಮಾತ್ರ ಗುಂಟೂರು ಮೆಣಸಿನಕಾಯಿ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಗುಂಟೂರು ಮೆಣಸಿನಕಾಯಿ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಸೆಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ ನಾನು. ಈಗ ಎರಡನೇ ಸ್ಟೆಪ್ಪು, ಮೊದಲಿಗೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ದೊಡ್ಡ ಜೀರಿಗೆ ಅಂದರೆ ಸೋಂಪು, ಒಂದು 1/4 ಸ್ಪೂನಷ್ಟು ಸಾಸಿವೆ, ಒಂದು 1/4 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಮೆಣಸು ಮತ್ತು 2 ಸ್ಪೂನಷ್ಟು ಧನಿಯಾ, 1 ಸ್ಪೂನು ಪಾಪಿ ಸೀಡ್ಸ್ ಅಂದರೆ ಗಸಗಸೆ, ಮತ್ತು ಇಲ್ಲಿ ಚಕ್ಕೆ ಲವಂಗ. ಇವಿಷ್ಟನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಒಳ್ಳೆ ಪರಿಮಳ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸಹ ಸೆಪ್ರೇಟ್ ಆಗಿಡೋಣ. ಈಗ ನಾವು ಹುರಿದಿರೋಂಥ ಮಸಾಲೆನ ಚೆನ್ನಾಗಿ ರುಬ್ಕೊಳ್ಳೋಣ ಮಿಕ್ಸಿಲಿ ಹಾಕೊಂಡು. ಜೊತೆಯಲ್ಲಿ ಒಂದು 1/4 ಮುಷ್ಟಿಯಷ್ಟು ಹುಣಸೆ ಹಣ್ಣು ತಕ್ಕೊಂಡಿದ್ದೀನಿ, ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಯಲ್ಲಿ ಒಟ್ಟಿಗೆ ಸೇರಿ ರುಬ್ಕೊಳ್ಳೋಣ, ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ನೋಡಿ, ಇಲ್ಲಿ ಹೀಗೆ ಪೌಡರ್ ತರ ಮಿಕ್ಸ್ ರುಬ್ಕೊಂಡಿದ್ದೀನಿ, ನೀರು ಹಾಕದೇನೆ ಪೌಡರ್ ಹಾಗೆ ಮಾಡ್ಕೊಂಡಿದ್ದೀನಿ. ಸೊ ಅದಾದ ನಂತರ ಮತ್ತೆ ಒಂದು ಪ್ಯಾನ್ ಅಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ, ಜೊತೆಯಲ್ಲಿ 1 ಬೆಳ್ಳುಳ್ಳಿ, ಹಾಕಿದ್ಮೇಲೆ ಒಂದು ಸ್ವಲ್ಪ ಕರಿ ಲೀವ್ಸ್ ಹಾಕೋಣ. ಕರಿ ಲೀವ್ಸ್ ಹಾಕಿದ್ಮೇಲೆ 1 ಕಟ್ ಮಾಡಿರೋಂಥ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ನಾನು ಒಂದು 2 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಳ್ಳೆ ಫ್ರೈ ಮಾಡೋಣ, ಚೆನ್ನಾಗಿ ಬ್ರೌನ್ ಆಗಬೇಕು, ಎಲ್ಲ ಒಟ್ಟಿಗೆ ಬ್ರೌನ್ ಆಗಬೇಕು. ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಒಳ್ಳೆ ಕಲರ್ ಬರುತ್ತೆ ಈಗ ಫ್ರೈ ಮಾಡಬೇಕಾದ್ರೆ. ನೋಡಿ, ಈಗ ಒಳ್ಳೆ ಬ್ರೌನ್ ಆಗಿದೆ, ಚೆನ್ನಾಗಿ ಬ್ರೌನ್ ಆಗಿದೆ. ಈಗ ಸ್ಟವ್ ಆಫ್ ಮಾಡಿ ಆರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸಿಲಿ ರುಬ್ಬಬೇಕು. ಅಂದರೆ ತುಂಬ ರುಬ್ಬೋದು ಬೇಡ, ಜಸ್ಟ್ 1-2 ಸೆಕೆಂಡಿಗೆ ರುಬ್ಬಿಕೊಂಡ್ರೆ ಸಾಕು ಅಷ್ಟೇ. ನೋಡಿ, ಈ ಮಟ್ಟಿಗೆ ರುಬ್ಕೊಂಡ್ರೆ ಸಾಕು, ತುಂಬ ನೈಸಾಗಿ ರುಬ್ಬೋದು ಬೇಡ. ಹೀಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ. ಓಕೆ, ಸೊ ಅದಾದ ನಂತರ ಮತ್ತೆ ಅದೇ ಪ್ಯಾನಲ್ಲಿ ಜಸ್ಟ್ 1 ಚಮಚ ಅಂದರೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಮತ್ತು ತುರಿದಿರೋಂಥ ಕಾಯಿ. ಸೊ ಕಾಯಿ ತುರಿನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಅರ್ಧ ಕಪ್ಪಷ್ಟು ಇರುತ್ತೆ, ಅದನ್ನು ಸಹ ನಾನು ಒಳ್ಳೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಬ್ರೌನ್ ಆಗೋ ತನಕ. ಈಗ ಕಾಯಿ ತುರಿನೂ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ತೆಗೆದು ಸೆಪ್ರೇಟಾಗಿ ಇಟ್ಬಿಡೋಣ. ಸೊ ಈಗ ಒಂದು ಬಾಣಲಿಯಲ್ಲಿ ನಾನಿಲ್ಲಿ ತೆಂಗಿನ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಟೇಸ್ಟ್ ಆಗುತ್ತೆ, ಆದ್ದರಿಂದ ತೆಂಗಿನ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ತೆಂಗಿನ ಎಣ್ಣೆ ಬೇಡ ಅಂದರೆ ನೀವು ನಾರ್ಮಲ್ ಎಣ್ಣೆ ಸೇರಿಸ್ಕೊಳ್ಬೋದು. ಸೊ ತೆಂಗಿನ ಎಣ್ಣೆ ಹಾಕಿದ ಮೇಲೆ 2 ಕಟ್ ಮಾಡಿರುವಂಥ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ, ಜೊತೆಯಲ್ಲಿ ಕರಿಬೇವು ಸೊಪ್ಪು ಸಹ. ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡೋಣ.
ತೆಂಗಿನ ಎಣ್ಣೆ ಹಾಕಿದ ತಕ್ಷಣ ಒಳ್ಳೆ ಪರಿಮಳ, ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಸೊ ಈಗ ಚಿಕನ್ ಹಾಕೋಣ. ಇಲ್ಲಿ ನಾನು 1 kg ಚಿಕನ್ ತಗೊಂಡಿದ್ದೀನಿ. ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಮಿಕ್ಸ್ ಆಗಿದ್ಮೇಲೆ ನೋಡಿ, ನಾವು ರುಬ್ಬಿದ್ವಲ್ಲ ಮಸಾಲೆ ಆಗ್ಲೇ, ಅದ್ರಲ್ಲಿ ನಾನು ಅರ್ಧ ಕಪ್ ಅಷ್ಟು ಮಾತ್ರ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಅರ್ಧ ಕಪ್ ನಾನು ಆಮೇಲೆ ಹೇಳ್ತೀನಿ ಏನಕ್ಕೆ ಅಂತ. ನೋಡಿ, ಈ ಪೌಡರ್ ಹಾಕಿದ್ಮೇಲೆ ತುಂಬಾನೇ ಒಳ್ಳೆ ಪರಿಮಳ ಬರ್ತಾ ಇದೆ. ನಾವು ನಿಜವಾಗ್ಲೂ ಹೊರಗಡೆ ಕಾಸು ಕೊಟ್ಟು ಮಸಾಲೆ ಪೌಡರ್ ತಗೊಳ್ತೀವಿ ರೆಡಿಮೇಡು, ಅದೇನು ಯೂಸ್ ಇಲ್ಲ ಆಯ್ತಾ. ಸೊ ಈಗ ನಾವು ಮತ್ತೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ, ಶುಂಠಿ ಬೆಳ್ಳುಳ್ಳಿ, ಅದನ್ನೆಲ್ಲ ಸಹ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ, ಮನೆಯೆಲ್ಲ ಒಳ್ಳೆ ಪರಿಮಳ ಬರ್ತಾ ಇದೆ. ನಂಗಂತೂ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನಾವು ಅಷ್ಟು ದುಡ್ಡು ಕೊಟ್ಬಿಟ್ಟು ಹೊರಗಡೆ ಪ್ಯಾಕೆಟ್ ತರ್ತೀವಿ, ಪ್ಯಾಕೆಟ್ ಪೌಡ್ರುಗಳೆಲ್ಲ ತರ್ತೀವಿ, ಏನಷ್ಟು ನಮಗೆ ಇಷ್ಟು ಒಳ್ಳೆ ಟೇಸ್ಟ್ ಬರೋದಿಲ್ಲ. ಈಗ ಮನೆಯಲ್ಲೇ ನಾವು ಮಾಡಿ ಪೌಡ್ರ್ ಮಾಡಿ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಮನಸ್ಸಿಗೆ ತೃಪ್ತಿ ಆಗುತ್ತೆ. ಸೊ ಮಸಾಲೆ ಹಾಕಿದ್ದೀವಲ್ಲ, ಸ್ವಲ್ಪ ಈಗ ನಾವಿಲ್ಲಿ ಉಪ್ಪು ಸೇರಿಸ್ಕೊಳ್ಳೋಣ. ರುಚಿಗೆ ಬೇಕಾದಷ್ಟು ಉಪ್ಪು ಸಹ ಸೇರಿಸ್ಕೊಳ್ಳೋಣ. ನನ್ನ ಫೇವ್ರೆಟ್ ಹೀರೋ ಉಪೇಂದ್ರ ಅವರು ನನಗೆ ನೆನಪಾಗ್ತಿದ್ದಾರೆ. ಆಯ್ತಲ್ಲ, ಉಪ್ಪು ಹಾಕಿ ಆಯ್ತಲ್ಲ. ಈಗ ಸ್ವಲ್ಪ ನಾವು ನೀರನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದ್ಮೇಲೆ ನೀರನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಗ್ರೇವಿ ಆಗ್ಬೇಕಿದು. ಗ್ರೇವಿ ಆಗ್ಲಿಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ನಾವು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸೋಣ. ಚಿಕನ್ ಬೇಯಬೇಕಲ್ಲ, ಒಂದು 10-15 ನಿಮಿಷಕ್ಕೆ ಚೆನ್ನಾಗಿ ಬೇಯಬೇಕು ಚಿಕನ್. ಈಗ ನೋಡಿ, ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ, ಒಳ್ಳೆ ಕುದಿ ಬರ್ತಾ ಇದೆ. ಸೊ ಈ ಸಮಯದಲ್ಲಿ ನಾವು ಏನ್ ಮಾಡೋಣ ಅಂದ್ರೆ, ಫ್ರೈ ಮಾಡಿರ್ತೀವಲ್ಲ ಉರ್ದಿರೋಂಥ ಕಾಯಿ ತುರಿನ ಸೇರಿಸ್ಕೊಳ್ಳೋಣ. ಇದನ್ನ ಲಾಸ್ಟ್ ಮೂಮೆಂಟ್ಗೆ ಹಾಕಬೇಕು. ಇದು ಹಾಕಿದ್ಮೇಲೆ ಒಂದು 5 ನಿಮಿಷ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಬೆಂದ್ರೆ ಸಾಕು. ಚಿಕನ್ ಸುಕ್ಕ ಅಂದ್ರೆ ಕೋರಿ ಸುಕ್ಕ ಸೂಪರ್ ಆಗಿ ರೆಡಿ ಆಗಿರುತ್ತೆ. ಸೊ ಈಗ ಹೇಳಿದ್ಮೇಲೆ ನಾನು ಆಗ್ಲೇ ಪೌಡರ್ ಏನಕ್ಕೆ ಇಟ್ಟಿದ್ದೀನಿ ಅಂತ. ಸೊ ಈಗ ಲಾಸ್ಟ್ ಅಲ್ಲಿ ಉಳಿದಿರೋ ಪೌಡರ್ನ ಸೇರಿಸ್ಕೊಳ್ಳೋಣ. ಈಗ ಒಂದೇ ಸರಿ ಪೌಡರ್ ಹಾಕ್ಬಿಟ್ರೆ ಮಸಾಲೆ ಪೌಡರ್ ಚೆನ್ನಾಗ್ ಆಗೋದಿಲ್ಲ. ನೀವು ಅರ್ಧ ಸ್ಟಾರ್ಟಿಂಗ್ ಅಲ್ಲಿ ಹಾಕಿ ಅರ್ಧ ಎಂಡ್ ಅಲ್ಲಿ ಹಾಕಿದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಟ್ರೈ ಮಾಡಿ ಈ ತರ ಒಂದ್ಸರಿ. ಕೋರಿ ಸುಕ್ಕ ನನಗೆ ಫೇವ್ರೆಟ್ಟು. ಯಾವಾಗಂದ್ರೆ ನಾನು ಉಡುಪಿಗೆ ಹೋದಾಗ ನಾನಿದು ಟೇಸ್ಟ್ ಮಾಡಿದ್ದು. ನನಗೆ ಆವಾಗಿಂದಲೂ ಈ ರೆಸಿಪಿ ತುಂಬಾನೇ ಇಷ್ಟ ಆಗಿದೆ. ಸೊ ನನಗೊಬ್ಳಿಗೆ ಅಲ್ಲ, ನಮ್ಮ ಫ್ಯಾಮಿಲಿಗೂ ಸಹ ತುಂಬಾನೇ ಇಷ್ಟ ಆಗುತ್ತೆ. ಯಾಕಂದ್ರೆ ಅಷ್ಟು ಟೇಸ್ಟ್ ಇದೆ, ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಅಷ್ಟೇ ಟೇಸ್ಟ್ ಇದೆ. ಸೊ ಲಾಸ್ಟ್ ಆಗಿ ಫೈನಲ್ ಆಗಿ ಗಾರ್ನಿಶ್ ಮಾಡ್ಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಆಪ್ಷನಲ್. ಆಕ್ಚುಲಿ ಉಡುಪಿ ಮ್ಯಾಂಗ್ಳೂರಲ್ಲಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡೋದು ತುಂಬಾ ಕಡಿಮೆ. ಸೊ ಇಲ್ಲಿ ಗಾರ್ನಿಶ್ ಮಾಡ್ಲಿಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಆದ್ರೂ ಸಹ ಟೇಸ್ಟ್ ಸೂಪರ್ ಆಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಟೇಸ್ಟ್ ಆಗಿದೆ ಅಂತ. ಟೇಸ್ಟ್ ಮಾಡಿಲ್ವಾ ನೀವು? ಅಂದ್ರೆ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನೀವು ಸಹ ಟೇಸ್ಟ್ ಮಾಡಿ. ಬನ್ನಿ, ನಾನೊಂದ್ಸರಿ ಈಗ ಟೇಸ್ಟ್ ಮಾಡ್ತಾ ಇದೀನಿ, ನೋಡೋಣ ಹೇಗೆ ಬಂದಿದೆ ಅಂತ. ಸೊ ಬಿಸಿ ಬಿಸಿ ಅನ್ನ, ಗೊತ್ತಲ್ಲ ಬ್ಯಾಂಗ್ಳೂರಲ್ಲಿ ತುಂಬಾ ಮಳೆ ಆಗ್ತಿದೆ ಅಂತ. ಸೊ ಈ ಮಳೆಗೆ ಬಿಸಿ ಬಿಸಿ ಅನ್ನ ಜೊತೆಯಲ್ಲಿ ಕೋರಿ ಸುಕ್ಕ ಚಂದ ಕಾಣ್ತಾ ಇದೆ, ಸೂಪರ್ ಆಗಿ ಕಾಣ್ತಾ ಇದೆ. ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಆರಿಸ್ಕೊಂಡು ಟೇಸ್ಟ್ ಮಾಡ್ತೇನೆ. ಆಹಾ, ಸೂಪರ್. ಒಳ್ಳೆ, ನನ್ಗೊಂದು ಖುಷಿ ಏನಂದ್ರೆ ಗೊತ್ತಾ, ಒಳ್ಳೆ ಪರಿಮಳ ಬರ್ತದೆ, ಘಮ ಘಮ, ಮನೆಯೆಲ್ಲ ಒಳ್ಳೆ ಪರಿಮಳ ಬರ್ತದೆ. ಎಲ್ಲ ಕೇಳ್ಬೇಕು, ಏನ್ ಮಾಡಿದ್ರಿ ನೀವು ಮನೇಲಿ ಇವತ್ತು ಅಂತ. ನೋಡಿ, ಹೀಗೆ ಅನ್ನಕ್ಕೆ ಹೀಗೆ ಕಲ್ಸ್ಕೊಂಡ್ ತಿಂದ್ರೆ ಸೂಪರ್ ಆಗಿರುತ್ತಲ್ಲ. ವಾವ್, ಸೂಪರ್. ಸೊ ಇನ್ಯಾಕೆ ವೇಟ್ ಮಾಡ್ತಿದ್ದೀರಾ? ನೀವು ಸಹ ಈ ರೆಸಿಪಿನ ಮಾಡಿ ಎಂಜಾಯ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿ ಖುಷಿಯಾಗಿ ಊಟ ಮಾಡಿ. ನೀವೆಲ್ಲರೂ ಸಹ ಖುಷಿಯಾಗಿರಿ. ಥ್ಯಾಂಕ್ ಯು ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡೋದಕ್ಕಾಗಿ. ಥ್ಯಾಂಕ್ ಯು ಎಲ್ಲರಿಗೂ.